ಬಿಜೆಪಿ ಬೆಂಬಲಿಸಿದ ನಮ್ಮಂತ ಅಂಧ ಭಕ್ತರಿಗೆ ಇದೇ ಶಿಕ್ಷೆಯಾಗಬೇಕು. ಬುಲ್ಡೋಜರ್ ಮಾದರಿ ಪ್ರಶಂಸಿಸಿದಂತ ಬಿಜೆಪಿಗರಿಂದಲೇ ಬಿಜೆಪಿಗೆ ಈಗ ಟೀಕೆ ವ್ಯಕ್ತವಾಗ್ತಾ ಇದೆ. ಯುಪಿಯ ಬರೇಲಿಯಲ್ಲಿ ಬಿಜೆಪಿ ನಾಯಕನ ಮನೆ ಹಾಗೂ ರೆಸಾರ್ಟ್ ಅನ್ನ ನೆಲಸಮ ಮಾಡಲಾಗಿದೆ. ಬಿಜೆಪಿ ಸಮರ್ಥಕನಾಗಿದ್ದಂತ ರಾಜೀವ್ ರಾಣಾ ಮನೆ ಹಾಗೂ ರೆಸಾರ್ಟ್ ಅನ್ನ ಬುಲ್ಡೋಜರ್ನಿಂದ ನೆಲಸಮ ಮಾಡಲಾಗಿದೆ. ಹೀಗಾಗಿ ಬಿಜೆಪಿಯ ಸಮರ್ಥನೆ ಮಾಡಿಕೊಳ್ಳುವಂತಹ ಅಂಧ ಭಕ್ತರಿಗೆ ಇದೇ ರೀತಿ ಶಿಕ್ಷೆ ಆಗಬೇಕು ಅಂತ ಈಗ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇದೆ. ತಮ್ಮ ಮನೆ ರೆಸಾರ್ಟ್ ಕೆಡವಿದ್ದಕ್ಕೆ ರಾಜೀವ್ ರಾಣಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬಳಿ ಎಲ್ಲಾ ದಾಖಲೆಗಳಿದ್ರೂ ಕೂಡ ನಮ್ಮ ಮಾತನ್ನ ಯಾರು ಕೇಳಲಿಲ್ಲ. ಮನೆ ರೆಸಾರ್ಟ್ ಅನ್ನ ನೆಲಸಮ ಮಾಡಿದ್ರು. ಬಿಜೆಪಿಯನ್ನ ಸಮರ್ಥಿಸುವ ನಮ್ಮಂತ ಅಂಧ ಭಕ್ತರಿಗೆ ಹೀಗೆ ಆಗ್ಬೇಕು ಅಂತ ಅವರೇ ಈಗ ಮನದಾಳದಲ್ಲಿದ್ದಂತ ಸತ್ಯವನ್ನ ಹೊರಗಾಕಿದ್ದಾರೆ. ಆಗ ಮಾತ್ರ ನಮ್ಮ ಕಣ್ಣು ತೆರೆಯುತ್ತೆ, ನಮ್ಮಲ್ಲಿನ ಅಂಧ ಭಕ್ತಿ ಹೊರಬರುತ್ತೆ ಅಂತ ರಾಜೀವ್ ರಾಣಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯನ್ನ ಸಮರ್ಥಿಸಿಕೊಳ್ತಾ ಇದ್ದಂತ ನಮ್ಮಂತ ಅಂಧ ಭಕ್ತರಿಗೆ ಇದೇ ರೀತಿಯ ಶಿಕ್ಷೆ ಆಗಬೇಕು. ಮೊದಲಿಂದ ಕೂಡ ಬಿಜೆಪಿಗರು ಈ ರೀತಿ ಬುಲ್ಡೋಜರ್ ದಾಳಿಯನ್ನ ಈ ಮನೆಗಳು ಅಥವಾ ರೆಸಾರ್ಟ್ಗಳು ಅಕ್ರಮವಾಗಿರೋದು ಮಾತ್ರ ಅಲ್ಲ, ಕೆಲವೊಂದು ದಾಖಲೆಗಳಿದ್ರು ಕೂಡ ಈ ರೀತಿ ಮಾಡುವಂತ ಇದಕ್ಕೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ರು. ಅದೇ ರೀತಿಯಾಗಿ ಪ್ರಶಂಸನೆಯನ್ನು ಕೂಡ ಕೊಡ್ತಾ ಇದ್ರು. ಈಗ ರಾಜೀವ್ ರಾಣಾ ಅವರ ಮನೆ ಹಾಗೂ ರೆಸಾರ್ಟ್ ಮೇಲೂ ಕೂಡ ಇದೇ ರೀತಿ ಬುಲ್ಡೋಜರ್ ದಾಳಿ ಆಗಿರೋದ್ರಿಂದ ಈಗ ಅವರೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ಬಿಜೆಪಿಯನ್ನ ಸಪೋರ್ಟ್ ಮಾಡುವಂತಹ ಅಂಧ ಭಕ್ತರಿಗೆ ನಮ್ಮಂಥವ್ರಿಗೆ ಇದೇ ರೀತಿ ಶಿಕ್ಷೆ ಆಗಬೇಕು ಅಂತ ಅವರೇ ಈಗ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. राणा अपना पक्ष रखने आया हूँ। मेरा मकान बेवजह तोड़ दिया है। मेरा मकान बीडी अप्रूव्ड है, मेरा होटल भी बीडी अप्रूव्ड है और गलत फहमी मेरा मकान तोड़ दिया इन्होंने। झूठा मुकदमा लेकर तोड़ दिया मेरा मकान। मेरा कोई दोष नहीं है, मेरे किसी परिवार का दोष नहीं है। और जिस प्लॉट को लेकर मुझे गलत ठहराया जा रही है उसके मैं ये सारे पेपर लेकर आया हूँ। ये सारे पेपर हैं, ओरिजिनल डॉक्यूमेंट है उसके। ये जब भी हम थाने आना चाहते थे कोई ना कोई हमें डिस्टर्ब करता था, कहता था हम बहुत मतलब हमारी को सुनने को तैयार नहीं था। 2-3 बार हम थाने से लौट गए, एक बार हम एसएसपी साहब के यहाँ से लौट गए और हमने अपना वीडियो भी वायरल किया अपनी बात कहने के लिए। कोई भी हमारी बात सुनने को तैयार नहीं है। आज हमारे पूरे घर को तहस नहस कर दिया, हमारा पूरा परिवार सड़क पे आ गया आज। और ये सच बताएं आपको, ये हम जैसे बीजेपी अंधभक्त की यही सजा होना चाहिए। जो हम थे, जो बीजेपी के अंधभक्त होते हैं उनकी यही सजा होना चाहिए जो आज हमारे साथ हुआ। इससे आंखें खुलेंगी हमारी और हमारे अंदर से जो अंधभक्ति निकलेगी। मैं राजीव राणा अपना पक्ष रखने आया हूँ। मेरा मकान बेवजह तोड़ दिया है। ಎಸ್, ಇಲ್ಲಿವರೆಗೂ ಕೂಡ ಬಿಜೆಪಿಯ ಪರವಾಗಿ ಸಮರ್ಥನೆ ಮಾಡಿಕೊಳ್ತಾ ಇದ್ದಂತ ಬಿಜೆಪಿಯ ರಾಜೀವ್ ರಾಣಾ ಅವರ ಮನೆ ರೆಸಾರ್ಟ್ ಮೇಲೂ ಕೂಡ ದಾಳಿ ಆಗಿರೋದ್ರಿಂದ ಅವರ ಆಕ್ರೋಶ ಸಹಜವಾಗಿಯೇ ವ್ಯಕ್ತವಾಗ್ತಾ ಇದೆ. ಬರೇಲಿಯ ಫಿಲಿಬಿತ್ ಬೈಪಾಸ್ನಲ್ಲಿ ಫ್ಲಾಟ್ ಸ್ವಾಧೀನಕ್ಕೆ ಅಂತ ಗುಂಪುಗಳ ನಡುವೆ ಘರ್ಷಣೆ ನಡೀತಾ ಇರುತ್ತೆ. ಆ ಎರಡು ಗುಂಪುಗಳ ನಡುವೆ ಹಾಡ ಹಗಲೇನೆ ಗುಂಡಿನ ದಾಳಿ ಆಗುತ್ತೆ. ಅದೇ ರೀತಿಯಾಗಿ ಪ್ರಕರಣ ಕೂಡ ದಾಖಲಾಗುತ್ತೆ. ಅದಾದ ಬಳಿಕ ಪ್ರಕರಣದಲ್ಲಿ ರಾಜೀವ್ ರಾಣಾ ಹೆಸರು ಕೂಡ ಕೇಳ್ಬರುತ್ತೆ. ರಾಜೀವ್ ರಾಣಾ ಅವರ ಹೆಸರು ಕೇಳಿ ಬರ್ತಾ ಇದ್ದಂತೆ ಬುಲ್ಡೋಜರ್ ಸದ್ದು ಕೂಡ ಶುರುವಾಗುತ್ತೆ. ಬುಲ್ಡೋಜರ್ ಮೂಲಕ ಕ್ರಮವನ್ನ ತೆಗೆದುಕೊಳ್ತಾರೆ. ರೆಸಾರ್ಟ್ ಹಾಗೂ ಮನೆಯನ್ನ ಕೆಡವಿದ್ದಾರೆ. ಬಿಜೆಪಿ ರಾಣಾಗೆ ಸೇರಿದಂತ ರೆಸಾರ್ಟ್ ಅನ್ನ ಕೆಡವಿದ್ದಕ್ಕೆ ಈಗ ಅಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಬರೇಲಿ ಅಭಿವೃದ್ಧಿ ಪ್ರಾಧಿಕಾರ ಕೆಡವಿರೋದ್ರಿಂದ ಈಗ ರಾಜೀವ್ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ನನ್ನ ಬಳಿ ಡಾಕ್ಯುಮೆಂಟ್ಸ್ ಇದ್ರೂ ಕೂಡ ಈ ರೀತಿ ಮಾಡಿದ್ದಾರೆ ಅಂತ ಅವರು ಸಹಜವಾಗಿಯೇ ಈಗ ಗುಡುಕ್ತಾ ಇದ್ದಾರೆ. ಪ್ರಕರಣ ಸಂಬಂಧ ಬುಲ್ಡೋಜರ್ ಕ್ರಮ ಕೈಗೊಂಡಂತ ಬರೇಲಿ ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಹಾಗಿದ್ರೂ ಕೂಡ ಈ ರೀತಿ ಬಿಜೆಪಿ ಕಡೆಯಿಂದಾನೇ ನಡೆದಿರುವಂತಹ ಕ್ರಮ ಇದು. ಈ ರೀತಿಯಾಗಿ ನಾವು ಬಿಜೆಪಿಯನ್ನ ಅಂಧ ಭಕ್ತರಾಗಿ ಸಮರ್ಥನೆ ಮಾಡ್ಕೊಳ್ತಾ ಬರ್ತೀವಲ್ಲ, ಅಂಧ ಭಕ್ತರಿಗೆ ಸರಿಯಾದ ಶಿಕ್ಷೆನೇ ಆಗಿದೆ ಅಂತ ತಮ್ಮ ಒಂದ್ ರೀತಿಯಾಗಿ ನೋವು, ಅಸಮಾಧಾನ ಎಲ್ಲವನ್ನ ಕೂಡ ತೋಡ್ಕೊಂಡಿದ್ದಾರೆ ರಾಜೀವ್ ರಾಣಾ.